ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದು ಇವತ್ತು ಟಿಪ್ಪು ಸಮ್ಮರ್ ಪ್ಯಾಲೇಸ್ ನೋಡೋಕೆ ಬಂದಿದ್ದೀರಿ. ಲಾಸ್ಟ್ ವಿಡಿಯೋದಲ್ಲಿ ಕೋಟೆ ನೋಡಿದ್ರಲ್ಲ, ಬೆಂಗಳೂರು ಕೋಟೆ, ಅಲ್ಲಿಂದ ಒಂದು 200 ಮೀಟರ್ ಆಗುತ್ತೆ ಇಲ್ಲಿಗೆ. ಇದು ಬಂದು KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಐತಲ್ವ, ಅದ್ರ ಪಕ್ಕದಲ್ಲಿ ಇರುತ್ತೆ ನೋಡಿ. ಅಲ್ಲಿ ಆಟೋ ಕಾಣಿಸ್ತಾ ಐತಲ್ವ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇನ್ನು ಸ್ವಲ್ಪ ಮುಂದೆ ಗೇಟ್ ಇರುತ್ತೆ, ಅಲ್ಲಿ ಹೋಗ್ಬೇಕು. ಮೆಟ್ರೋ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಈ ಥರ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ, ಯಾವ ಪ್ಲೇಸು ಎಷ್ಟೆಷ್ಟು ದೂರ ಆಗುತ್ತೆ ಇಲ್ಲಿಂದ ಅಂತ. ಈ ಪ್ಲೇಸ್ಗೆಲ್ಲ ಹೋಗಿ ನೋಡ್ಬೋದು ನಾವು. ಇಲ್ಲಿಂದ ಹತ್ರನೇ ಆಗುತ್ತೆ ಎಲ್ಲ 2 ಕಿಲೋಮೀಟ್ರ್ ಆರ್ 3 ಕಿಲೋಮೀಟ್ರ್ ಒಳಗಡೆನೇ ಐತೆ ಇವೆಲ್ಲ. ಇದು ಬಂದು ಈ ಪ್ಯಾಲೇಸ್ಗೆ ಎಂಟ್ರೆನ್ಸ್ ಗೇಟು. ಇಲ್ಲಿ ಬಂದು ಟಿಕೆಟ್ ತಗೋಬೇಕು ನಾವು, 20 ರೂಪಾಯಿ ಆಗುತ್ತೆ ಒಂದು ಪರ್ಸನ್ಗೆ. ಇದು ಬಂದು ಎಲ್ಲ ಆನ್ಲೈನಲ್ಲೇ ತಗೋಬೇಕು ನಾವು, ಇಲ್ಲಿ ಕ್ಯಾಶ್ ಕೌಂಟ್ರು ಆ ಥರ ಏನೂ ಇರೋಲ್ಲ. ನಾವು ಟಿಕೆಟ್ ತಗೊಂಡು ಒಳಗಡೆ ಬಂದ್ರಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಈ ಪಾರ್ಕ್ ಇರೋದ್ರಿಂದ ಈ ಪ್ಯಾಲೇಸ್ಗೆ ಇನ್ನೂ ಸ್ವಲ್ಪ ಕಳೆ ಬಂದೈತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ನಮ್ಮ ಇಂಡಿಯಾ ಫ್ಲಾಗು. ಇನ್ನು ಈ ಅರಮನೆಯ ಹಿಸ್ಟ್ರಿ ನೋಡೋದಾದರೆ, ಈ ಅರಮನೆ 234 ವರ್ಷ ಹಳೆಯದಾಗಿದ್ದು, ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಈ ಅರಮನೆಯನ್ನು ಕಟ್ಟಿದ್ದಾರೆ. ಹೈದರ್ ಅಲಿ 1781ರಲ್ಲಿ ಈ ಅರಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ 1782ರಲ್ಲಿ ಹೈದರ್ ಅಲಿ ಮರಣ ಹೊಂದ್ತಾನೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಬಂದು 470-480 ವರ್ಷ ಆಗೈತೆ. ಈ ಪ್ಯಾಲೇಸ್ಗೂ ಮುಂಚೆನೇ ಈ ದೇವಸ್ಥಾನ ಕಟ್ಟಿದ್ದಾರೆ. ನಂತರ ಹೈದರ್ ಅಲಿಯ ಮಗನಾದ ಟಿಪ್ಪು ಸುಲ್ತಾನ್ ಈ ಅರಮನೆ ಕಟ್ಟುವಂಥ ಜವಾಬ್ದಾರಿನ ಹೊತ್ಕೊತಾನೆ. 1791ಕ್ಕೆ ಈ ಅರಮನೆ ಪೂರ್ಣಗೊಳ್ಳುತ್ತೆ. ಈ ಅರಮನೆಯನ್ನು ಆಗಿನ ಕಾಲದಲ್ಲಿ ಕೋರ್ಟ್ ಥರ ಯೂಸ್ ಮಾಡ್ತಾಯಿದ್ರು. ನಾವು ಬೆಂಗಳೂರು ಕೋಟೆ ಅಂತ ಏನು ನೋಡ್ತೀರಿ, ಅಲ್ಲಿ ಶಿಕ್ಷೆ ಕೊಡ್ತಾಯಿದ್ರು. ನಾವು ಆ ಕೋಟೆ ವಿಡಿಯೋನು ಮಾಡಿ ಹಾಕಿದ್ರಿ, ಈ ವಿಡಿಯೋಗೆ ನಾವು ಮುಂಚೆನೇ ಹಾಕಿದ್ರಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ, ಆ ವಿಡಿಯೋನು ಚೆನ್ನಾಗಿರುತ್ತೆ. ಇದು ನೋಡಿ ದರ್ಬಾರ್ ಹಾಲ್. ಇದು ಇಲ್ಲಿ ತೀರ್ಪು ಕೊಡಬೇಕಾದ್ರೆ ಇಲ್ಲೆಲ್ಲ ಕೆಳಗಡೆ ಇರ್ತಾಯಿದ್ರು ರಾಜರು, ಮಂತ್ರಿಗಳು ಎಲ್ಲ, ಅವರೆಲ್ಲ ಮೇಲೆ ಇರ್ತಾಯಿದ್ರು. ಒಳಗಡೆ ಕ್ಯಾಮ್ರಾ ಅಲ್ಲ ಇಲ್ವಂತೆ. ಇದು ಬಂದು ಬ್ಯಾಕ್ ಸೈಡ್ ವ್ಯೂ. ಫ್ರಂಟ್ ಸೈಡಲ್ಲಿ ಏನಾಯ್ತೋ ಬ್ಯಾಕ್ ಸೈಡಲ್ಲೂ ಸೇಮ್ ಹಂಗೆ ಐತೆ. ಒಳಗಡೆ ಎರಡು ಚಿಕ್ಕ 2 ರಾಕೆಟ್ಗಳಿದ್ವು. ಆಗಿನ ಕಾಲದಲ್ಲೇ ರಾಕೆಟು ತಯಾರು ಮಾಡ್ತಾಯಿದ್ರಂತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಒಂದು ಕೋಲಲ್ಲಿ ಮಾಡಿರೋ ರಾಕೆಟು, ಇನ್ನೊಂದು ಖಡ್ಗದಲ್ಲಿ ಮಾಡಿರುವಂಥ ರಾಕೆಟು, ಮತ್ತು ಇನ್ನೊಂದು ಮನುಷ್ಯನ ಹುಲಿ ತಿಂತ ಇರೋದೊಂದು ಆಟಿಕೆ ಇತ್ತು ಒಳಗಡೆ. ಆ ಆಟಿಕೆ ಅಂದರೆ ಟಿಪ್ಪು ಸುಲ್ತಾನ್ಗೆ ಇಷ್ಟ ಅಂತೆ. ಈ ಅರಮನೆಯಲ್ಲಿ ಈ ಥರ ಕಂಬಗಳು 160 ಇದ್ದಾವೆ. ಎಲ್ಲ ಟೇಕ್ ಮರದಲ್ಲೇ ಮಾಡಿರೋದು. ಈ ಟೇಕ್ ಮರಗಳನ್ನು ಇಲ್ಲಿ ಯೂಸ್ ಮಾಡೋಕ್ಕೂ ಮುಂಚೆನೇ ಕಾವೇರಿ ನದಿಯಲ್ಲಿ 1 ವರ್ಷ ಕಾಲ ನೆನೆಸಿದ್ರಂತೆ. ನೆನೆಸ್ಬಿಟ್ಟು ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಬಳಕೆ ಬರುತ್ತೆ, ಬೇಗ ಹಾಳಾಗಲ್ಲ ಅಂತ ಹಂಗೆ ಮಾಡ್ತಾರೆ. ನೋಡ್ಬೋದು ನೀವು, 240-250 ವರ್ಷಗಳಾಗೈತೆ, ಇವಾಗೂ ಹೆಂಗೈತೆ ಮರಗಳು ಅಂತ. ಇವಾಗ ನೀವೇನು ನೋಡ್ತಾ ಇದ್ರೆ, ಇದು ಬಂದು ದೀಪ ಹಚ್ಚೋಕೆ ಇಕ್ಕೊಂತ ಇದ್ದಾನಂತೆ.
ಕೆಳಗಡೆ ಬಂದು ದೀಪ ಇಕ್ತಾ ಇದ್ರು, ಮೇಲೆ ಬಂದು ಅದರ ಸಾಮಗ್ರಿ ಇಕ್ಕೊಂತ ಇದ್ರಂತೆ. ಕೆಳಗಡೆ ಒಳಗಡೆ ಒಂದು ರೂಮಲ್ಲಿ ರಿಯಲ್ ಗೋಲ್ಡ್ ಯೂಸ್ ಮಾಡಿ ಪೇಂಟ್ ಮಾಡಿದ್ದಾರೆ ಒಂದು ರೂಮಲ್ಲಿ. ಅದು ಇವಾಗ ನೋಡ್ಬೋದು ನಾವು. ಅದೊಂದು ರೂಮ್ ಬಿಟ್ಟು ಇನ್ನೆಲ್ಲ ಚೇಂಜ್ ಮಾಡಾಕಿದ್ದಾರೆ ಪೇಂಟು. ಬ್ಯಾಡ್ ಲಕ್ ಏನು ಅಂದರೆ ಜಾಸ್ತಿ ದಿನ ಯೂಸ್ ಮಾಡಿಲ್ಲ ಟಿಪ್ಪು ಸುಲ್ತಾನ್ ಈ ಪ್ಯಾಲೇಸ್ನ. 4ನೇ ಆಂಗ್ಲೋ ಮೈಸೂರು ಯುದ್ಧ ಬಂದು 1999ರಲ್ಲಿ ನಡೆಯುತ್ತದೆ. ಅದರಲ್ಲಿ ಟಿಪ್ಪು ಸುಲ್ತಾನ್ ಸಾವನ್ನಪ್ತಾನೆ. ನಂತರ ಈ ಅರಮನೆ ಬ್ರಿಟಿಷರ ಪಾಲಾಗುತ್ತೆ. ಬ್ರಿಟಿಷರು 155 ವರ್ಷಗಳ ಕಾಲ ಈ ಪ್ಯಾಲೇಸ್ನು ಮತ್ತು ಕೋಟೆಯನ್ನು ಆಳ್ವಿಕೆ ಮಾಡ್ತಾರೆ. ಈ ಪ್ಯಾಲೇಸ್ನೇನು ಚೇಂಜ್ ಮಾಡಿಲ್ಲ, ಆದರೆ ಕೋಟೆಯನ್ನು ಮಾತ್ರ ತುಂಬ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಇದಿಷ್ಟು ಈ ಅರಮನೆ ಸ್ಟೋರಿ. ಇದು ಅಲ್ದಿರ ಬೇರೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಚಾನಲಲ್ಲಿ. ಈ ಅರಮನೆಯ ಲೆಫ್ಟ್ ಸೈಡು ಒಂದು ಮರದ ಕೆಳಗಡೆ ಈ ಗಣೇಶನ ಮೂರ್ತಿ ಇದೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಚಾನಲ್ನಲ್ಲಿ.